ಜೀವನದಲ್ಲಿ ಎದುರಾಗುವ ಎಂತಹ ದೊಡ್ಡ ಕಷ್ಟಗಳನ್ನಾದರೂ ಮತ್ತು ಸವಾಲುಗಳನ್ನಾದರೂ ಕೇವಲ ನಿಮ್ಮ ಆಲೋಚನಾ ಕ್ರಮವನ್ನು ಸಕಾರಾತ್ಮಕವಾಗಿ ಬದಲಾಯಿಸುವ ಮೂಲಕ ಅತ್ಯಂತ ಸುಲಭವಾಗಿ ಗೆಲ್ಲಬಹುದು ಎಂಬ ಅದ್ಭುತ ಸತ್ಯ ನಿಮಗೆ ತಿಳಿದಿದೆಯೇ? ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ಪುಸ್ತಕಧಾರೆ ವಾಹಿನಿಗೆ ನಿಮ್ಮೆಲ್ಲರಿಗೂ ತುಂಬು ಹೃದಯದ ಆತ್ಮೀಯ ಸ್ವಾಗತ. ಇಂದು ನಾವು ಡಾ ನಾರ್ಮನ್ ವಿನ್ಸೆಂಟ್ ಪೀಲ್ ಅವರು ಬರೆದಿರುವ ಸಕಾರಾತ್ಮಕ ಚಿಂತನೆಯ ಶಕ್ತಿ ಎಂಬ ಅತ್ಯದ್ಭುತ ಪುಸ್ತಕದ ಸಾರಾಂಶವನ್ನು ನಿಮ್ಮ ಮುಂದೆ ತರುತ್ತಿದ್ದೇವೆ. ಈ ಪುಸ್ತಕವು ನಮಗೆ ಭಯ ಮತ್ತು ಚಿಂತೆಯನ್ನು ಹೇಗೆ ದೂರ ಮಾಡಬೇಕು ಮತ್ತು ಸಂತೋಷ, ಶಾಂತಿ ಹಾಗೂ ಯಶಸ್ಸನ್ನು ಹೇಗೆ ಪಡೆಯಬೇಕು ಎಂಬುದನ್ನು ಅತ್ಯಂತ ಸರಳವಾಗಿ ಕಲಿಸಿಕೊಡುತ್ತದೆ. ಕಠಿಣ ಪರಿಶ್ರಮ ಮತ್ತು ಸಕಾರಾತ್ಮಕ ಮನೋಭಾವವಿದ್ದರೆ ಈ ಪ್ರಪಂಚದಲ್ಲಿ ಯಾವುದೂ ಅಸಾಧ್ಯವಲ್ಲ ಎಂಬ ವಿಶ್ವಾಸವನ್ನು ಈ ಪುಸ್ತಕವು ನಮ್ಮಲ್ಲಿ ಮೂಡಿಸುತ್ತದೆ. ಬನ್ನಿ ಈ ಪುಸ್ತಕದಲ್ಲಿರುವ ಅದ್ಭುತವಾದ 17 ಅಧ್ಯಾಯಗಳ ಸಾರಾಂಶವನ್ನು ವಿವರವಾಗಿ ತಿಳಿಯೋಣ. ಅಧ್ಯಾಯ 1, ನಿಮ್ಮ ಮೇಲೆ ನೀವು ವಿಶ್ವಾಸ ಇಡಿ. ಡಾಕ್ಟರ್ ನಾರ್ಮನ್ ವಿನ್ಸೆಂಟ್ ಪೀಲ್ ಅವರು ತಮ್ಮ ಪುಸ್ತಕದ ಮೊದಲನೇ ಅಧ್ಯಾಯದಲ್ಲಿ ವಿವರಿಸುವಂತೆ, ನಾವು ನಮ್ಮ ಮೇಲೆ ನಾವು ನಂಬಿಕೆ ಇಟ್ಟರೆ ಜೀವನದಲ್ಲಿ ಎಂತಹ ದೊಡ್ಡ ಸಾಧನೆಯನ್ನಾದರೂ ಮತ್ತು ವಸ್ತುಗಳನ್ನಾದರೂ ಪಡೆಯಬಹುದು. ಈ ವಿಶಾಲವಾದ ಪ್ರಪಂಚದಲ್ಲಿ ಜನಿಸಿರುವ ಪ್ರತಿಯೊಬ್ಬ ಮನುಷ್ಯನೂ ತನ್ನದೇ ಆದ ವಿಶೇಷತೆಗಳನ್ನು ಮತ್ತು ಅನನ್ಯವಾದ ಪ್ರತಿಭೆಯನ್ನು ಹೊಂದಿರುತ್ತಾನೆ. ಆದರೆ ಅನೇಕ ಬಾರಿ ನಾವು ಕಷ್ಟಗಳನ್ನು ಎದುರಿಸುವಾಗ ಅಥವಾ ಹೊಸದೇನನ್ನಾದರೂ ಮಾಡಲು ಹೊರಟಾಗ ನಾವು ವಿಫಲರಾಗಬಹುದು ಎಂಬ ಭಯ ನಮ್ಮನ್ನು ತೀವ್ರವಾಗಿ ಕಾಡುತ್ತದೆ. ಈ ಭಯವೇ ನಮ್ಮನ್ನು ಒಳಗಿನಿಂದ ದುರ್ಬಲರನ್ನಾಗಿ ಮಾಡಿಬಿಡುತ್ತದೆ. ಆದರೆ ನೀವು ನಿಮ್ಮ ಮೇಲೆ ವಿಶ್ವಾಸವಿಟ್ಟಾಗ ನಿಮ್ಮ ಒಳಗೆ ಅಡಗಿರುವ ಅಗಾಧವಾದ ಶಕ್ತಿಯನ್ನು ನೀವು ಅನುಭವಿಸಲು ಸಾಧ್ಯವಾಗುತ್ತದೆ. ಈ ನಂಬಿಕೆಯು ನಿಮ್ಮ ಆಲೋಚನೆಯನ್ನು ಬಲಪಡಿಸುತ್ತದೆ ಮತ್ತು ಎಂತಹ ದೊಡ್ಡ ಸಮಸ್ಯೆಗಳನ್ನಾದರೂ ಸುಲಭವಾಗಿ ಪರಿಹರಿಸಲು ನಿಮಗೆ ಸಹಾಯ ಮಾಡುತ್ತದೆ. ಭಯವನ್ನು ದೂರ ಮಾಡಲು ಲೇಖಕರು ಕೆಲವು ಸುಲಭವಾದ ಮಾರ್ಗಗಳನ್ನು ತಿಳಿಸಿದ್ದಾರೆ. ಕಷ್ಟಗಳು ಬಂದಾಗ ನಾನು ಇದನ್ನು ಖಂಡಿತವಾಗಿಯೂ ಮಾಡಬಲ್ಲೆ ಎಂದು ಸಕಾರಾತ್ಮಕವಾಗಿ ಯೋಚಿಸಿ. ದೇವರಲ್ಲಿ ಪ್ರಾರ್ಥನೆ ಮಾಡಿ ಮತ್ತು ದೇವರು ನಿಮಗೆ ಸಹಾಯ ಮಾಡುತ್ತಾರೆ ಎಂಬ ಭರವಸೆ ಇಡಿ. ನಾನು ಬಲಶಾಲಿ, ನಾನು ಬುದ್ಧಿವಂತ, ನಾನು ಗೆಲ್ಲಬಲ್ಲೆ ಎಂದು ನಿಮ್ಮ ಮನಸ್ಸಿಗೆ ಪದೇ ಪದೇ ಹೇಳಿಕೊಳ್ಳಿ. ಲೇಖಕರು ಇಲ್ಲಿ ಒಂದು ಸುಂದರವಾದ ಕಥೆಯನ್ನು ಹಂಚಿಕೊಂಡಿದ್ದಾರೆ. ಒಬ್ಬ ರೈತ ಬಹಳ ಬಡವನಾಗಿದ್ದನು ಮತ್ತು ತನ್ನ ಜೀವನವನ್ನು ಎಂದಿಗೂ ಸುಧಾರಿಸಲು ಸಾಧ್ಯವಿಲ್ಲ ಎಂದು ಅವನು ನಂಬಿದ್ದನು. ಆದರೆ ಒಂದು ದಿನ ಅವನು ತನ್ನ ಮೇಲೆ ತಾನು ನಂಬಿಕೆ ಇಟ್ಟು ಕಷ್ಟಪಟ್ಟು ದುಡಿದರೆ ತನ್ನ ಪರಿಸ್ಥಿತಿಯನ್ನು ಬದಲಾಯಿಸಬಹುದು ಎಂದು ನಿರ್ಧರಿಸಿದನು. ಅವನು ತನ್ನ ಭೂಮಿಯಲ್ಲಿ ನಿರಂತರವಾಗಿ ಶ್ರಮಿಸಿದನು ಮತ್ತು ಕೆಲವೇ ವರ್ಷಗಳಲ್ಲಿ ಅವನು ಅತ್ಯಂತ ಯಶಸ್ವಿ ರೈತನಾಗಿ ಹೊರಹೊಮ್ಮಿದನು. ನಾವು ನಮ್ಮ ಮೇಲೆ ವಿಶ್ವಾಸವಿಟ್ಟು ಶ್ರಮಿಸಿದರೆ ನಮ್ಮ ಜೀವನ ಸುಧಾರಿಸುತ್ತದೆ ಎಂಬುದನ್ನು ಈ ಕಥೆ ನಮಗೆ ಕಲಿಸುತ್ತದೆ. ಪ್ರತಿದಿನ ನಾನು ವಿಶೇಷವಾಗಿದ್ದೇನೆ, ನನ್ನಲ್ಲಿ ಶಕ್ತಿ ಮತ್ತು ಧೈರ್ಯವಿದೆ, ನಾನು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ ಯಶಸ್ವಿಯಾಗುತ್ತೇನೆ ಎಂದು ಯೋಚಿಸುವ ಅಭ್ಯಾಸವನ್ನು ನೀವು ಬೆಳೆಸಿಕೊಳ್ಳಬೇಕು. ಕೇವಲ ನಂಬಿಕೆಯಿಂದಲೇ ನಿಮ್ಮ ಜೀವನವನ್ನು ನೀವು ಸಂತೋಷ ಮತ್ತು ಯಶಸ್ಸಿನತ್ತ ಕೊಂಡೊಯ್ಯಬಹುದು. ಅಧ್ಯಾಯ 2, ಶಾಂತ ಮನಸ್ಸಿನಿಂದ ಶಕ್ತಿ ಸಿಗುತ್ತದೆ. ಡಾಕ್ಟರ್ ಪೀಲ್ ಅವರು ತಮ್ಮ 2ನೇ ಅಧ್ಯಾಯದಲ್ಲಿ ನಮ್ಮ ಮನಸ್ಸು ಶಾಂತವಾಗಿದ್ದರೆ ನಾವು ಜೀವನದಲ್ಲಿ ಅಪಾರವಾದ ಶಕ್ತಿಯನ್ನು ಪಡೆಯಬಹುದು ಎಂದು ವಿವರಿಸಿದ್ದಾರೆ. ನಮ್ಮ ಮನಸ್ಸು ಶಾಂತ ಮತ್ತು ಸಂತೋಷದಿಂದಿದ್ದಾಗ ನಾವು ಅತ್ಯುತ್ತಮ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೇವೆ ಮತ್ತು ಎದುರಾಗುವ ಕಷ್ಟಗಳನ್ನು ಅತ್ಯಂತ ಸುಲಭವಾಗಿ ಎದುರಿಸುತ್ತೇವೆ. ಶಾಂತ ಮನಸ್ಸು ಎಂದರೆ ನಮ್ಮಲ್ಲಿ ಯಾವುದೇ ರೀತಿಯ ಆತಂಕ ಅಥವಾ ಭಯ ಇಲ್ಲದಿರುವುದು ಎಂದರ್ಥ. ನಾವು ಹೆಚ್ಚು ಚಿಂತೆಗೀಡಾದಾಗ ನಮ್ಮ ಮನಸ್ಸು ಗೊಂದಲಕ್ಕೊಳಗಾಗುತ್ತದೆ. ಆದರೆ ನಮ್ಮನ್ನು ನಾವು ಶಾಂತವಾಗಿರಿಸಿಕೊಂಡರೆ ನಮ್ಮ ಆಲೋಚನೆಗಳು ಸ್ಪಷ್ಟವಾಗಿರುತ್ತವೆ ಮತ್ತು ಸರಿಯಾದ ದಿಕ್ಕಿನಲ್ಲಿ ಸಾಗುತ್ತವೆ. ನಮ್ಮ ಮನಸ್ಸು ಶಾಂತವಾಗಿದ್ದಾಗ ನಾವು ನಮ್ಮ ಗುರಿಗಳ ಮೇಲೆ ಸಂಪೂರ್ಣವಾಗಿ ಗಮನ ಹರಿಸಬಹುದು ಮತ್ತು ಯಾವುದೇ ಆತಂಕವಿಲ್ಲದೆ ಸರಿಯಾದ ರೀತಿಯಲ್ಲಿ ಕೆಲಸ ಮಾಡಬಹುದು. ಶಾಂತ ಮನಸ್ಸು ನಮ್ಮ ಆಲೋಚನೆಗಳನ್ನು ಬಲಪಡಿಸುತ್ತದೆ ಮತ್ತು ನಮ್ಮೊಳಗೆ ಹೊಸ ಶಕ್ತಿಯನ್ನು ತುಂಬುತ್ತದೆ. ಚಿಂತೆಯನ್ನು ದೂರ ಮಾಡಲು ಲೇಖಕರು ಕೆಲವು ಸುಲಭ ವಿಧಾನಗಳನ್ನು ತಿಳಿಸಿದ್ದಾರೆ. ನೀವು ಹೆಚ್ಚು ಒತ್ತಡದಲ್ಲಿದ್ದಾಗ ಆಳವಾಗಿ ಉಸಿರಾಡಿ ಮತ್ತು ಸ್ವಲ್ಪ ಸಮಯದವರೆಗೆ ಶಾಂತವಾಗಿ ಕುಳಿತುಕೊಳ್ಳಿ. ದೇವರಲ್ಲಿ ಪ್ರಾರ್ಥನೆ ಮಾಡಿ ಮತ್ತು ಎಲ್ಲವೂ ಸರಿಯಾಗುತ್ತದೆ ಎಂಬ ಸಕಾರಾತ್ಮಕ ನಂಬಿಕೆಯನ್ನು ಇಟ್ಟುಕೊಳ್ಳಿ. ಆಯಾಸವಾದಾಗಲೆಲ್ಲ ಸ್ವಲ್ಪ ವಿಶ್ರಾಂತಿ ಪಡೆಯಿರಿ ಮತ್ತು ಒಳ್ಳೆಯ ವಿಷಯಗಳ ಬಗ್ಗೆ ಮಾತ್ರ ಯೋಚಿಸಿ. ಇಲ್ಲಿ ಲೇಖಕರು ಸದಾ ಚಿಂತೆ ಮಾಡುತ್ತಿದ್ದ ಒಬ್ಬ ಮನುಷ್ಯನ ಕಥೆಯನ್ನು ಹೇಳುತ್ತಾರೆ. ಆತ ತನ್ನ ಕೆಲಸ ಎಂದಿಗೂ ಸರಿಯಾಗುವುದಿಲ್ಲ ಮತ್ತು ತಾನು ಎಂದಿಗೂ ಯಶಸ್ವಿಯಾಗುವುದಿಲ್ಲ ಎಂದು ಭಾವಿಸುತ್ತಿದ್ದನು. ಆದರೆ ಅವನು ಚಿಂತೆಯನ್ನು ಬಿಟ್ಟು ತನ್ನ ಮನಸ್ಸನ್ನು ಶಾಂತಗೊಳಿಸಿದಾಗ ಅವನ ಜೀವನದಲ್ಲಿ ನೆಮ್ಮದಿ ಮತ್ತು ಯಶಸ್ಸು ಎರಡೂ ಒಲಿದು ಬಂದವು. ಚಿಂತೆ ಮಾಡುವುದರಿಂದ ಏನೂ ಪ್ರಯೋಜನವಿಲ್ಲ, ಬದಲಾಗಿ ಶಾಂತವಾಗಿರುವುದರಿಂದ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಬಹುದು ಎಂಬುದನ್ನು ಇದು ಸ್ಪಷ್ಟಪಡಿಸುತ್ತದೆ. ಉತ್ತಮ ಪುಸ್ತಕಗಳನ್ನು ಓದುವುದು, ಕ್ರೀಡೆ ಮತ್ತು ವ್ಯಾಯಾಮದಲ್ಲಿ ತೊಡಗಿಸಿಕೊಳ್ಳುವುದು ಹಾಗೂ ನಿಮ್ಮನ್ನು ಸಂತೋಷವಾಗಿಡುವ ಒಳ್ಳೆಯ ಜನರೊಂದಿಗೆ ಸಮಯ ಕಳೆಯುವುದು ನಿಮ್ಮ ಮನಸ್ಸನ್ನು ಶಾಂತವಾಗಿಡಲು ಬಹಳ ಮುಖ್ಯ. ಅಧ್ಯಾಯ 3, ನಿರಂತರ ಶಕ್ತಿಯನ್ನು ಪಡೆಯುವುದು ಹೇಗೆ? ಡಾಕ್ಟರ್ ಪೀಲ್ ಅವರು ತಮ್ಮ 3ನೇ ಅಧ್ಯಾಯದಲ್ಲಿ ನಾವು ನಮ್ಮ ಶಕ್ತಿಯನ್ನು ಸರಿಯಾದ ರೀತಿಯಲ್ಲಿ ಬಳಸಿದರೆ ಪ್ರತಿದಿನ ಹೆಚ್ಚು ಸಂತೋಷದಿಂದ ಮತ್ತು ಹೆಚ್ಚು ಉತ್ಸಾಹದಿಂದ ಕೆಲಸ ಮಾಡಬಹುದು ಎಂದು ವಿವರಿಸಿದ್ದಾರೆ. ಶಕ್ತಿ ಎಂದರೆ ಕೇವಲ ದೈಹಿಕ ಬಲವಲ್ಲ, ಅದು ನಮ್ಮ ಮಾನಸಿಕ ಸಾಮರ್ಥ್ಯವೂ ಹೌದು. ಆಟವಾಡುವಾಗ, ಓದುವಾಗ ಅಥವಾ ಯಾವುದೇ ಕೆಲಸ ಮಾಡುವಾಗ ನಮಗೆ ಅಪಾರ ಶಕ್ತಿಯ ಅಗತ್ಯವಿರುತ್ತದೆ. ನಮ್ಮ ಬಳಿ ಹೆಚ್ಚಿನ ಶಕ್ತಿ ಇದ್ದರೆ ನಾವು ಬೇಗನೆ ಸುಸ್ತಾಗುವುದಿಲ್ಲ ಮತ್ತು ಕೆಲಸವನ್ನು ಅತ್ಯುತ್ತಮವಾಗಿ ಮಾಡಬಹುದು.
ಸಕಾರಾತ್ಮಕ ಆಲೋಚನೆಯು ನಮ್ಮ ಶಕ್ತಿಯನ್ನು ಹೆಚ್ಚಿಸುತ್ತದೆ, ಏಕೆಂದರೆ ಮನಸ್ಸು ಸಂತೋಷವಾಗಿದ್ದಾಗ ನಾವು ಕೆಲಸದ ಮೇಲೆ ಹೆಚ್ಚು ಗಮನ ಹರಿಸುತ್ತೇವೆ. ಉತ್ತಮ ನಿದ್ರೆಯು ನಮ್ಮ ದೇಹ ಮತ್ತು ಮೆದುಳಿಗೆ ತಾಜಾತನವನ್ನು ನೀಡುತ್ತದೆ ಮತ್ತು ಮರುದಿನ ಚೆನ್ನಾಗಿ ಕೆಲಸ ಮಾಡಲು ಶಕ್ತಿಯನ್ನು ತುಂಬುತ್ತದೆ. ಪೌಷ್ಟಿಕಾಂಶಯುಕ್ತ ತಾಜಾ ಹಣ್ಣುಗಳು, ತರಕಾರಿಗಳು ಮತ್ತು ಸಾಕಷ್ಟು ನೀರು ಕುಡಿಯುವುದು ನಮ್ಮ ಆರೋಗ್ಯ ಮತ್ತು ಶಕ್ತಿಗೆ ಅತ್ಯಗತ್ಯ. ಪ್ರತಿದಿನ ಸ್ವಲ್ಪ ಸಮಯ ವ್ಯಾಯಾಮ ಅಥವಾ ಕ್ರೀಡೆಯಲ್ಲಿ ತೊಡಗಿಸಿಕೊಳ್ಳುವುದರಿಂದ ದೇಹದಲ್ಲಿ ಶಕ್ತಿ ಸದಾ ಉಳಿಯುತ್ತದೆ. ಅತಿಯಾಗಿ ಸುಸ್ತಾದಾಗ ಸ್ವಲ್ಪ ವಿಶ್ರಾಂತಿ ಪಡೆಯುವುದು ಬಹಳ ಮುಖ್ಯ. ಲೇಖಕರು ಇಲ್ಲಿ ಸದಾ ಸುಸ್ತು ಮತ್ತು ಆಯಾಸದಿಂದಿರುತ್ತಿದ್ದ ಒಬ್ಬ ಮನುಷ್ಯನ ಕಥೆಯನ್ನು ಹೇಳಿದ್ದಾರೆ. ಆತ ಶಕ್ತಿಯ ಕೊರತೆಯಿಂದಾಗಿ ಯಾವುದೇ ಕೆಲಸವನ್ನು ಸರಿಯಾಗಿ ಮಾಡಲು ಸಾಧ್ಯವಾಗುತ್ತಿರಲಿಲ್ಲ. ಆದರೆ ಒಂದು ದಿನ ಆತ ತನ್ನ ಆಲೋಚನೆಯನ್ನು ಬದಲಾಯಿಸಿ ಸರಿಯಾದ ಆಹಾರ ಸೇವಿಸಲು ಮತ್ತು ವ್ಯಾಯಾಮ ಮಾಡಲು ಪ್ರಾರಂಭಿಸಿದನು. ಕೆಲವೇ ದಿನಗಳಲ್ಲಿ ಆತ ಮೊದಲಿಗಿಂತ ಹೆಚ್ಚು ಶಕ್ತಿಶಾಲಿಯಾದನು ಮತ್ತು ಅವನ ಇಡೀ ಜೀವನವೇ ಬದಲಾಯಿತು. ನಾನು ಶಕ್ತಿವಂತನಾಗಿದ್ದೇನೆ, ನಾನು ಎಂದಿಗೂ ಸುಸ್ತಾಗುವುದಿಲ್ಲ, ನಾನು ಬಲಿಷ್ಠನಾಗಿದ್ದೇನೆ ಎಂದು ಪ್ರತಿದಿನ ಹೇಳಿಕೊಳ್ಳುತ್ತಾ ಮುಗುಳ್ನಗುತ್ತಿರುವುದು ನಿಮ್ಮ ಶಕ್ತಿಯನ್ನು ನಿರಂತರವಾಗಿ ಹೆಚ್ಚಿಸುತ್ತದೆ. ಅಧ್ಯಾಯ 4 ಭರವಸೆ ಇಡಿ ಮತ್ತು ಭಯವನ್ನು ದೂರ ಮಾಡಿ. 4ನೇ ಅಧ್ಯಾಯದಲ್ಲಿ ಲೇಖಕರು ನಾವು ಸದಾ ಭರವಸೆಯನ್ನು ಹೊಂದಿದ್ದು ಭಯವನ್ನು ದೂರ ಮಾಡಿದರೆ ನಮ್ಮ ಜೀವನವು ಹೆಚ್ಚು ಸಂತೋಷದಾಯಕ ಮತ್ತು ಯಶಸ್ವಿಯಾಗುತ್ತದೆ ಎಂದು ತಿಳಿಸಿದ್ದಾರೆ. ಭಯ ಮತ್ತು ಭರವಸೆ ಇವೆರಡೂ ನಮ್ಮ ಆಲೋಚನೆಗಳ ಮೇಲೆ ತೀವ್ರವಾದ ಪ್ರಭಾವವನ್ನು ಬೀರುತ್ತವೆ. ನಾವು ಭಯಪಟ್ಟಾಗ ಏನನ್ನಾದರೂ ಮಾಡುವ ಧೈರ್ಯವನ್ನೇ ಕಳೆದುಕೊಳ್ಳುತ್ತೇವೆ, ಆದರೆ ನಾವು ಭರವಸೆ ಇಟ್ಟುಕೊಂಡರೆ ಎಂತಹ ಕಷ್ಟವನ್ನಾದರೂ ಸುಲಭವಾಗಿ ಎದುರಿಸಬಹುದು. ಭಯ ಎನ್ನುವುದು ಯಾವುದಾದರೂ ಅಪಾಯ ಅಥವಾ ಕಷ್ಟದ ಬಗ್ಗೆ ಯೋಚಿಸಿದಾಗ ನಮಗೆ ಉಂಟಾಗುವ ಒಂದು ಭಾವನೆ ಅಷ್ಟೇ. ಇದು ನಮ್ಮನ್ನು ಕೆಲಸ ಮಾಡದಂತೆ ತಡೆಯುತ್ತದೆ. ಆದರೆ ವಾಸ್ತವದಲ್ಲಿ ಭಯ ಎಂಬುದು ಕೇವಲ ನಮ್ಮ ಮೆದುಳಿನ ಒಂದು ಗೊಂದಲಮಯ ಆಲೋಚನೆಯಾಗಿದೆ. ಭರವಸೆ ಎಂದರೆ ಸಕಾರಾತ್ಮಕವಾಗಿ ಯೋಚಿಸುವುದು ಮತ್ತು ಎಲ್ಲವೂ ಸರಿಯಾಗುತ್ತದೆ ಎಂದು ನಂಬುವುದು. ಭಯವನ್ನು ದೂರ ಮಾಡಲು ನಿಮಗೆ ಭಯವಾದಾಗಲೆಲ್ಲ ನಾನು ಇದನ್ನು ಮಾಡಬಲ್ಲೆ, ಎಲ್ಲವೂ ಸರಿಯಾಗುತ್ತದೆ ಎಂದು ನಿಮಗೆ ನೀವೇ ಹೇಳಿಕೊಳ್ಳಿ. ಯಾವುದೇ ದೊಡ್ಡ ಕೆಲಸವನ್ನು ನೋಡಿ ಭಯವಾದಾಗ ಮೊದಲು ಸಣ್ಣ ಸಣ್ಣ ಹೆಜ್ಜೆಗಳನ್ನು ಇಡಿ. ಇದರಿಂದ ನಿಮ್ಮ ಭಯ ಕ್ರಮೇಣ ಕಡಿಮೆಯಾಗುತ್ತದೆ. ಭಯವಾದಾಗ ಆಳವಾಗಿ ಉಸಿರಾಡಿ ಮತ್ತು ಧ್ಯಾನ ಮಾಡುವ ಮೂಲಕ ನಿಮ್ಮನ್ನು ನೀವು ಶಾಂತಗೊಳಿಸಿಕೊಳ್ಳಿ. ನಿಮ್ಮ ಗುರಿಗಳ ಬಗ್ಗೆ ಕನಸು ಕಾಣಿ ಮತ್ತು ಅವುಗಳನ್ನು ಪೂರೈಸಬಹುದು ಎಂಬ ಬಲವಾದ ನಂಬಿಕೆ ಇಟ್ಟುಕೊಳ್ಳಿ. ಸದಾ ಭಯಪಡುತ್ತಿದ್ದ ಒಬ್ಬ ವ್ಯಕ್ತಿಯು ತನ್ನ ಭಯವನ್ನು ಬಿಟ್ಟು ಭರವಸೆಯನ್ನು ಇಟ್ಟುಕೊಂಡಾಗ ಹೇಗೆ ತನ್ನ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡು ಯಶಸ್ವಿಯಾದನು ಎಂಬ ಕಥೆಯನ್ನು ಲೇಖಕರು ಇಲ್ಲಿ ವಿವರಿಸಿದ್ದಾರೆ. ಭಯವನ್ನು ಬಿಟ್ಟು ಭರವಸೆಯೊಂದಿಗೆ ಹೆಜ್ಜೆ ಹಾಕಿದರೆ ನಾವು ಯಾವುದೇ ಕೆಲಸವನ್ನಾದರೂ ಸುಲಭವಾಗಿ ಮಾಡಬಹುದು. ಅಧ್ಯಾಯ 5 ನಿಮ್ಮ ಸಂತೋಷವನ್ನು ನೀವೇ ಸೃಷ್ಟಿಸಿಕೊಳ್ಳಿ. ಸಂತೋಷ ಎಂಬುದು ಕೇವಲ ಯಾವುದೋ ಒಂದು ನಿರ್ದಿಷ್ಟ ವಸ್ತು ಅಥವಾ ಘಟನೆಯ ಮೇಲೆ ಅವಲಂಬಿತವಾಗಿರುವುದಿಲ್ಲ, ಬದಲಾಗಿ ನಮ್ಮ ಸಂತೋಷವನ್ನು ನಾವೇ ಸೃಷ್ಟಿಸಿಕೊಳ್ಳಬಹುದು ಎಂದು 5ನೇ ಅಧ್ಯಾಯದಲ್ಲಿ ತಿಳಿಸಲಾಗಿದೆ. ಸಂತೋಷವು ನಮ್ಮ ಮನಸ್ಸಿನಲ್ಲೇ ಇರುತ್ತದೆ ಮತ್ತು ನಾವು ಸರಿಯಾದ ರೀತಿಯಲ್ಲಿ ಯೋಚಿಸಿದರೆ ನಾವು ಸದಾ ಖುಷಿಯಾಗಿರಬಹುದು. ಸಂತೋಷ ಎಂದರೆ ಕೇವಲ ನಗುವುದು ಅಥವಾ ಮಜಾ ಮಾಡುವುದಲ್ಲ, ಬದಲಾಗಿ ನಮ್ಮ ಜೀವನದಲ್ಲಿ ನಾವು ತೃಪ್ತಿ ಮತ್ತು ನೆಮ್ಮದಿಯನ್ನು ಅನುಭವಿಸುವುದಾಗಿದೆ. ಸಕಾರಾತ್ಮಕ ಆಲೋಚನೆಗಳನ್ನು ಹೊಂದಿದ್ದರೆ ನಮಗೆ ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಸಂತೋಷ ಸಿಗುತ್ತದೆ. ಪ್ರತಿದಿನ ನಾನು ಸಂತೋಷವಾಗಿದ್ದೇನೆ ಎಂದು ಹೇಳಿಕೊಳ್ಳುವ ಮೂಲಕ ಖುಷಿಯಾಗಿರುವುದನ್ನು ಒಂದು ಅಭ್ಯಾಸವನ್ನಾಗಿ ಮಾಡಿಕೊಳ್ಳಿ. ನಿಮ್ಮ ಬಳಿ ಇರುವ ವಸ್ತುಗಳ ಬಗ್ಗೆ ಕೃತಜ್ಞತೆ ಸಲ್ಲಿಸುವುದನ್ನು ಕಲಿಯಿರಿ. ಇದು ಒಳಗಿನಿಂದ ಅತೀವ ಸಂತೋಷವನ್ನು ನೀಡುತ್ತದೆ. ಸುಂದರವಾದ ಹವಾಮಾನ ಅಥವಾ ಮುದ್ದಾದ ನಗು, ಇಂತಹ ಸಣ್ಣ ಸಣ್ಣ ಖುಷಿಯ ಕ್ಷಣಗಳನ್ನು ಆನಂದಿಸಿ. ಬೇರೆಯವರಿಗೆ ಸಹಾಯ ಮಾಡುವುದರಿಂದ ಮತ್ತು ಅವರ ಮುಖದಲ್ಲಿ ನಗು ತರುವುದರಿಂದ ನಮಗೂ ಅಪಾರವಾದ ಸಂತೋಷ ಸಿಗುತ್ತದೆ. ಸದಾ ದುಃಖದಿಂದಿರುತ್ತಿದ್ದ ವ್ಯಕ್ತಿಯೊಬ್ಬ ತನ್ನ ಆಲೋಚನೆಯನ್ನು ಬದಲಾಯಿಸಿ ಬೇರೆಯವರಿಗೆ ಸಹಾಯ ಮಾಡಲು ಶುರು ಮಾಡಿದಾಗ ಅವನ ಜೀವನವೇ ಹೇಗೆ ಬದಲಾಯಿತು ಮತ್ತು ಅವನು ಹೇಗೆ ಸಂತೋಷವನ್ನು ಕಂಡುಕೊಂಡನು ಎಂಬ ಸುಂದರ ಕಥೆ ಇಲ್ಲಿದೆ. ಸಂತೋಷವು ಹೊರಗಿನಿಂದ ಬರುವುದಿಲ್ಲ, ಅದು ನಮ್ಮ ಒಳಗಿನಿಂದಲೇ ಬರುತ್ತದೆ. ಅಧ್ಯಾಯ 6 ಕೋಪ ಮತ್ತು ಚಿಂತೆಯನ್ನು ಬಿಟ್ಟುಬಿಡಿ. ಕೋಪ ಮತ್ತು ಚಿಂತೆ ನಮ್ಮ ಜೀವನವನ್ನು ಸದಾ ತೊಂದರೆಗೆ ಸಿಲುಕಿಸುತ್ತವೆ ಮತ್ತು ನಮ್ಮನ್ನು ಎಂದಿಗೂ ಸಂತೋಷವಾಗಿರಲು ಬಿಡುವುದಿಲ್ಲ ಎಂದು ಲೇಖಕರು 6ನೇ ಅಧ್ಯಾಯದಲ್ಲಿ ಎಚ್ಚರಿಸಿದ್ದಾರೆ. ನಾವು ಕೋಪದಲ್ಲಿರುವಾಗ ಅಥವಾ ಅತಿಯಾಗಿ ಚಿಂತೆ ಮಾಡುವಾಗ ನಾವು ಸುಸ್ತಾದಂತೆ ಮತ್ತು ಆತಂಕಗೊಂಡಂತೆ ಭಾವಿಸುತ್ತೇವೆ. ನಮಗೆ ಇಷ್ಟವಾಗದ ಘಟನೆ ನಡೆದಾಗ, ಯಾರಾದರೂ ನಮ್ಮ ಮಾತು ಕೇಳದಿದ್ದಾಗ ಕೋಪ ಬರುತ್ತದೆ ಹಾಗೂ ಭವಿಷ್ಯದಲ್ಲಿ ಏನಾದರೂ ಕೆಟ್ಟದ್ದು ಸಂಭವಿಸಬಹುದು ಎಂಬ ಭಯದಿಂದ ಚಿಂತೆ ಶುರುವಾಗುತ್ತದೆ. ನಕಾರಾತ್ಮಕ ಆಲೋಚನೆಗಳು ಕೋಪ ಮತ್ತು ಚಿಂತೆಯನ್ನು ಹೆಚ್ಚಿಸುತ್ತವೆ, ಆದ್ದರಿಂದ ಸದಾ ಸಕಾರಾತ್ಮಕವಾಗಿ ಯೋಚಿಸಿ. ಕೋಪ ಬಂದಾಗ ಆಳವಾಗಿ ಉಸಿರಾಡಿ, ಇದರಿಂದ ಮೆದುಳು ಶಾಂತವಾಗುತ್ತದೆ ಮತ್ತು ನೀವು ಸರಿಯಾಗಿ ಯೋಚಿಸಲು ಸಾಧ್ಯವಾಗುತ್ತದೆ. ಕೇವಲ ಕೆಲವು ನಿಮಿಷಗಳ ಕಾಲ ಧ್ಯಾನ ಮಾಡುವುದರಿಂದ ನಿಮ್ಮ ಚಿಂತೆಗಳು ದೂರವಾಗುತ್ತವೆ. ಓದುವುದು, ಆಟವಾಡುವುದು ಅಥವಾ ಸ್ನೇಹಿತರೊಂದಿಗೆ ಸಮಯ ಕಳೆಯುವಂತಹ ಸೃಜನಶೀಲ ಕೆಲಸಗಳಲ್ಲಿ ನಿಮ್ಮ ಮನಸ್ಸನ್ನು ತೊಡಗಿಸಿಕೊಳ್ಳಿ. ಯಾರಿಗಾದರೂ ನಿಮ್ಮ ಮೇಲೆ ಕೋಪ ಬಂದರೆ ಮೊದಲು ನೀವು ಶಾಂತವಾಗಿರಲು ಪ್ರಯತ್ನಿಸಿ ಮತ್ತು ಆ ಕೋಪ ಅವಶ್ಯಕವೇ ಎಂದು ಯೋಚಿಸಿ. ಕೆಟ್ಟದ್ದರ ಬದಲಿಗೆ ಒಳ್ಳೆಯದರ ಬಗ್ಗೆ ಯೋಚಿಸಿ ಮತ್ತು ನಿಮಗೆ ಆತಂಕವಾದಾಗ ನಿಮ್ಮ ಆಪ್ತರೊಂದಿಗೆ ಮಾತನಾಡಿ, ಇದರಿಂದ ನಿಮ್ಮ ಮನಸ್ಸು ಹಗುರವಾಗುತ್ತದೆ. ಸಣ್ಣ ಸಣ್ಣ ವಿಷಯಗಳಿಗೂ ಕೋಪಗೊಳ್ಳುತ್ತಿದ್ದ ಮನುಷ್ಯನೊಬ್ಬ ತನ್ನ ಆಲೋಚನೆಯನ್ನು ಬದಲಾಯಿಸಿ
ಕೋಪವನ್ನು ಬಿಟ್ಟಾಗ ಹೇಗೆ ಶಾಂತಿಯುತ ಜೀವನ ಕಂಡುಕೊಂಡನು ಎಂಬುದನ್ನು ಲೇಖಕರು ವಿವರಿಸಿದ್ದಾರೆ. ಅಧ್ಯಾಯ 7 ಅತ್ಯುತ್ತಮವಾದದ್ದನ್ನೇ ನಿರೀಕ್ಷಿಸಿ ಮತ್ತು ಅದನ್ನೇ ಪಡೆಯಿರಿ. ನಾವು ಯಾವಾಗಲೂ ನಮ್ಮ ಜೀವನದಲ್ಲಿ ಅತ್ಯುತ್ತಮವಾದದ್ದನ್ನೇ ನಿರೀಕ್ಷಿಸಬೇಕು ಎಂದು 7ನೇ ಅಧ್ಯಾಯದಲ್ಲಿ ತಿಳಿಸಲಾಗಿದೆ. ನಾವು ಒಳ್ಳೆಯ ಮತ್ತು ಸಕಾರಾತ್ಮಕ ಆಲೋಚನೆಗಳನ್ನು ಇಟ್ಟುಕೊಂಡರೆ ನಮ್ಮ ಜೊತೆಯಲ್ಲೂ ಒಳ್ಳೆಯದೇ ಆಗುತ್ತದೆ. ನಾವು ಅತ್ಯುತ್ತಮವಾದದ್ದನ್ನು ನಿರೀಕ್ಷಿಸಿದಾಗ ನಮ್ಮ ದೇಹ ಮತ್ತು ಮನಸ್ಸು ಅದೇ ದಿಕ್ಕಿನಲ್ಲಿ ಕೆಲಸ ಮಾಡಲು ಪ್ರಾರಂಭಿಸುತ್ತವೆ. ಪರೀಕ್ಷೆಯ ಭಯವಿದ್ದಾಗ ನಾನು ಈ ಪರೀಕ್ಷೆಯಲ್ಲಿ ಖಂಡಿತ ಪಾಸ್ ಆಗುತ್ತೇನೆ ಎಂದು ಯೋಚಿಸಿದರೆ ನಮ್ಮ ಆತ್ಮವಿಶ್ವಾಸ ಹೆಚ್ಚುತ್ತದೆ ಮತ್ತು ನಾವು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುತ್ತೇವೆ. ನಮ್ಮ ಮೇಲೆ ನಾವು ನಂಬಿಕೆ ಇಟ್ಟುಕೊಳ್ಳಬೇಕು ಮತ್ತು ಕೆಟ್ಟ ಆಲೋಚನೆಗಳಿಂದ ದೂರವಿರಬೇಕು. ಕೇವಲ ಕನಸು ಕಾಣುವುದಷ್ಟೇ ಅಲ್ಲದೆ ಆ ಕನಸುಗಳನ್ನು ನನಸಾಗಿಸಲು ನಾವು ಶ್ರಮವಹಿಸಿ ಕೆಲಸ ಮಾಡಬೇಕು. ಜೀವನದಲ್ಲಿ ತಾನು ಯಶಸ್ವಿಯಾಗುತ್ತೇನೆ ಎಂದು ಸದಾ ಸಕಾರಾತ್ಮಕವಾಗಿ ಯೋಚಿಸುತ್ತಿದ್ದ ವ್ಯಕ್ತಿಯೊಬ್ಬ ತನ್ನ ನಿರಂತರ ಪರಿಶ್ರಮದಿಂದ ಹೇಗೆ ದೊಡ್ಡ ಯಶಸ್ಸು ಗಳಿಸಿದನು ಎಂಬ ಕಥೆಯನ್ನು ಲೇಖಕರು ಹಂಚಿಕೊಂಡಿದ್ದಾರೆ. ನಾವು ಏನನ್ನು ಯೋಚಿಸುತ್ತೇವೆಯೋ ಅದೇ ನಮಗೆ ಸಿಗುತ್ತದೆ. ಅಧ್ಯಾಯ 8 ಸೋಲಿನಲ್ಲಿ ನನಗೆ ನಂಬಿಕೆಯಿಲ್ಲ ಎಂದು ದೃಢವಾಗಿ ನಂಬಿ. ನಾವು ಜೀವನದಲ್ಲಿ ಎಂದಿಗೂ ಸೋಲೊಪ್ಪಿಕೊಳ್ಳಬಾರದು ಎಂದು 8ನೇ ಅಧ್ಯಾಯದಲ್ಲಿ ಲೇಖಕರು ವಿವರಿಸಿದ್ದಾರೆ. ಜೀವನದಲ್ಲಿ ಕಷ್ಟಗಳು ಮತ್ತು ಸವಾಲುಗಳು ಬರುವುದು ಸಹಜ, ಆದರೆ ನಾವು ಅವುಗಳನ್ನು ಖಂಡಿತ ದಾಟಬಹುದು ಎಂಬ ಬಲವಾದ ವಿಶ್ವಾಸ ನಮ್ಮಲ್ಲಿರಬೇಕು. ಸೋಲನ್ನು ಒಪ್ಪಿಕೊಳ್ಳುವ ಬದಲು ನಿರಂತರವಾಗಿ ಹೋರಾಡಿದರೆ ಯಶಸ್ಸು ಖಂಡಿತ ಸಿಗುತ್ತದೆ. ನಾವು ಸೋಲನ್ನು ಒಪ್ಪಿಕೊಂಡಾಗ ನಾವು ನಮ್ಮನ್ನು ಮತ್ತು ನಮ್ಮ ಕನಸುಗಳನ್ನು ನಾವೇ ನಾಶ ಮಾಡಿಕೊಳ್ಳುತ್ತೇವೆ. ಸಕಾರಾತ್ಮಕ ಆಲೋಚನೆಯನ್ನು ಕಾಪಾಡಿಕೊಳ್ಳಿ, ಶ್ರಮವಹಿಸಿ ಕೆಲಸ ಮಾಡಿ ಹೋರಾಡುವ ಮನೋಭಾವವನ್ನು ಬೆಳೆಸಿಕೊಳ್ಳಿ ಮತ್ತು ಯಾವುದೇ ಕಷ್ಟ ಬಂದಾಗಲೂ ನಿರಾಶರಾಗಬೇಡಿ. ನಿರಂತರವಾಗಿ ವಿಫಲರಾಗಿ ಹತಾಶನಾಗಿದ್ದ ವ್ಯಕ್ತಿಯೊಬ್ಬ ಸೋಲೊಪ್ಪಿಕೊಳ್ಳದೆ ಮತ್ತೆ ಪ್ರಯತ್ನವನ್ನು ಮುಂದುವರೆಸಿ ಅಂತಿಮವಾಗಿ ಹೇಗೆ ಯಶಸ್ವಿಯಾದನು ಎಂಬ ಸ್ಫೂರ್ತಿದಾಯಕ ಕಥೆ ಇಲ್ಲಿದೆ. ಸೋಲನ್ನು ಒಪ್ಪಿಕೊಳ್ಳುವುದರಿಂದ ಯಾವುದೇ ಪ್ರಯೋಜನವಿಲ್ಲ, ಬದಲಾಗಿ ನಿರಂತರ ಪ್ರಯತ್ನದಿಂದ ಮಾತ್ರ ನಾವು ಗೆಲ್ಲಬಹುದು. ಅಧ್ಯಾಯ 9 ಚಿಂತೆ ಮಾಡುವ ಅಭ್ಯಾಸವನ್ನು ಮುರಿಯುವುದು ಹೇಗೆ? ಚಿಂತೆ ಮಾಡುವುದು ನಮ್ಮ ಜೀವನದಲ್ಲಿ ಒಂದು ಕೆಟ್ಟ ಅಭ್ಯಾಸವಾಗಿ ಬದಲಾಗಬಹುದು. ಅದು ನಮ್ಮನ್ನು ಸದಾ ಆತಂಕ ಮತ್ತು ದುಃಖಕ್ಕೆ ದೂಡುತ್ತದೆ. ಚಿಂತೆ ಮಾಡುವುದರಿಂದ ಯಾವುದೇ ರೀತಿಯ ಲಾಭವಿಲ್ಲ, ಬದಲಾಗಿ ಇದು ನಮ್ಮ ಅಮೂಲ್ಯವಾದ ಶಕ್ತಿ ಮತ್ತು ಸಮಯವನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತದೆ. ಭವಿಷ್ಯದ ಬಗ್ಗೆ ನಮಗೆ ಏನೂ ತಿಳಿದಿಲ್ಲದಿದ್ದರೂ ನಾವು ವೃಥಾ ಆತಂಕಪಡುತ್ತೇವೆ. ನಿಮಗೆ ಚಿಂತೆಯಾದಾಗಲೆಲ್ಲ ಇದು ಚಿಂತೆ ಮಾಡುವಂತಹ ವಿಷಯವಲ್ಲ ಎಂದು ನಿಮಗೆ ನೀವೇ ಹೇಳಿಕೊಳ್ಳಿ. ನಕಾರಾತ್ಮಕ ವಿಷಯಗಳ ಬಗ್ಗೆ ಯೋಚಿಸುವುದನ್ನು ಬಿಟ್ಟು ಕೇವಲ ಸಕಾರಾತ್ಮಕವಾಗಿ ಯೋಚಿಸಿ. ಭವಿಷ್ಯದ ಬಗ್ಗೆ ಚಿಂತಿಸುವ ಬದಲು ಇಂದಿನ ದಿನದ ಬಗ್ಗೆ ಗಮನಹರಿಸಿ ಮತ್ತು ಪ್ರಸ್ತುತ ಕ್ಷಣವನ್ನು ಆನಂದಿಸಿ. ಭಯದಿಂದ ಓಡಿ ಹೋಗುವ ಬದಲು ಅದನ್ನು ಧೈರ್ಯವಾಗಿ ಎದುರಿಸಿ, ಆಗ ಆ ಭಯ ಅಷ್ಟೊಂದು ದೊಡ್ಡದಲ್ಲ ಎಂಬುದು ನಿಮಗೆ ಅರ್ಥವಾಗುತ್ತದೆ. ಆಳವಾದ ಉಸಿರಾಟ ಮತ್ತು ಧ್ಯಾನದಿಂದ ಚಿಂತೆಯನ್ನು ಕಡಿಮೆ ಮಾಡಿಕೊಳ್ಳಿ. ತನ್ನ ಕಾಯಿಲೆಯ ಬಗ್ಗೆ ಸದಾ ಚಿಂತಿಸುತ್ತಿದ್ದ ವ್ಯಕ್ತಿಯೊಬ್ಬ ಚಿಂತೆಯನ್ನು ಬಿಟ್ಟು ತನ್ನ ಚಿಕಿತ್ಸೆಯ ಕಡೆಗೆ ಗಮನಹರಿಸಿದಾಗ ಹೇಗೆ ಸಂಪೂರ್ಣವಾಗಿ ಗುಣಮುಖನಾದನು ಎಂಬುದನ್ನು ಡಾಕ್ಟರ್ ಪೀಲ್ ಅವರು ವಿವರಿಸಿದ್ದಾರೆ. ಅಧ್ಯಾಯ 10 ವೈಯಕ್ತಿಕ ಸಮಸ್ಯೆಗಳನ್ನು ಬಗೆಹರಿಸುವ ಶಕ್ತಿ. ಪ್ರತಿಯೊಬ್ಬ ಮನುಷ್ಯನು ತನ್ನ ಜೀವನದಲ್ಲಿ ಎಂದಾದರೊಮ್ಮೆ ವೈಯಕ್ತಿಕ ಸಮಸ್ಯೆಗಳನ್ನು ಎದುರಿಸಲೇಬೇಕಾಗುತ್ತದೆ ಎಂದು 10ನೇ ಅಧ್ಯಾಯದಲ್ಲಿ ಹೇಳಲಾಗಿದೆ. ಈ ಸಮಸ್ಯೆಗಳು ಕುಟುಂಬ, ಸ್ನೇಹಿತರು, ಕೆಲಸ ಅಥವಾ ನಮ್ಮ ಆಲೋಚನೆಗಳಿಗೆ ಸಂಬಂಧಿಸಿರಬಹುದು. ಈ ಸಮಸ್ಯೆಗಳನ್ನು ಸಕಾರಾತ್ಮಕ ಚಿಂತನೆ ಮತ್ತು ಸರಿಯಾದ ಮಾರ್ಗವನ್ನು ಅನುಸರಿಸುವ ಮೂಲಕ ನಾವು ಸುಲಭವಾಗಿ ಬಗೆಹರಿಸಬಹುದು. ಸಮಸ್ಯೆ ಎದುರಾದಾಗ ನಿರಾಶರಾಗದೆ ಸಕಾರಾತ್ಮಕವಾಗಿ ಯೋಚಿಸಿ. ಮೊದಲು ನಿಮ್ಮ ಸಮಸ್ಯೆ ಏನು ಮತ್ತು ಅದು ಏಕೆ ಉದ್ಭವಿಸುತ್ತದೆ ಎಂಬುದನ್ನು ಸ್ಪಷ್ಟವಾಗಿ ಅರ್ಥಮಾಡಿಕೊಳ್ಳಿ. ನಿಮ್ಮ ಮೇಲೆ ನಿಮಗೆ ವಿಶ್ವಾಸವಿರಲಿ ಮತ್ತು ದೊಡ್ಡ ಸಮಸ್ಯೆಯನ್ನು ಸಣ್ಣ ಸಣ್ಣ ಭಾಗಗಳಾಗಿ ವಿಂಗಡಿಸಿ. ಆಗ ಒಂದೊಂದೇ ಸಮಸ್ಯೆಯ ಮೇಲೆ ಗಮನ ಹರಿಸುವುದು ಸುಲಭವಾಗುತ್ತದೆ. ಸಮಸ್ಯೆಗಳಿಗೆ ರಾತ್ರೋರಾತ್ರಿ ಪರಿಹಾರ ಸಿಗುವುದಿಲ್ಲ, ಹಾಗಾಗಿ ಸಾಕಷ್ಟು ತಾಳ್ಮೆ ಇರಲಿ. ಕೆಲಸ ಮತ್ತು ಮನೆಯ ಒತ್ತಡಗಳಿಂದ ಬಳಲುತ್ತಿದ್ದ ವ್ಯಕ್ತಿಯೊಬ್ಬ ಸಕಾರಾತ್ಮಕವಾಗಿ ಯೋಚಿಸುವ ಮೂಲಕ ತನ್ನೆಲ್ಲಾ ವೈಯಕ್ತಿಕ ಸಮಸ್ಯೆಗಳನ್ನು ಹೇಗೆ ಬಗೆಹರಿಸಿಕೊಂಡನು ಎಂಬ ಕಥೆಯನ್ನು ಲೇಖಕರು ಇಲ್ಲಿ ತಿಳಿಸಿದ್ದಾರೆ. ಅಧ್ಯಾಯ 11 ಗುಣಪಡಿಸುವಿಕೆಯಲ್ಲಿ ನಂಬಿಕೆಯ ಬಳಕೆ. ನಂಬಿಕೆಯು ಕೇವಲ ಮಾನಸಿಕ ಶಕ್ತಿಗೆ ಮಾತ್ರ ಸೀಮಿತವಾಗಿಲ್ಲ, ಅದು ನಮ್ಮ ದೈಹಿಕ ಆರೋಗ್ಯದ ಮೇಲೂ ಅತಿ ದೊಡ್ಡ ಪ್ರಭಾವವನ್ನು ಬೀರುತ್ತದೆ. ನಮ್ಮ ಮೇಲೆ ನಾವು ನಂಬಿಕೆ ಇಟ್ಟಾಗ ನಮ್ಮ ದೇಹ ಮತ್ತು ಮನಸ್ಸು ಎರಡೂ ಅತ್ಯುತ್ತಮವಾಗಿ ಕೆಲಸ ಮಾಡುತ್ತವೆ. ಅನಾರೋಗ್ಯದ ಬಗ್ಗೆ ನಕಾರಾತ್ಮಕವಾಗಿ ಯೋಚಿಸಿದರೆ ದೇಹ ಇನ್ನಷ್ಟು ದುರ್ಬಲವಾಗುತ್ತದೆ. ಆದರೆ ನಾವು ಗುಣಮುಖರಾಗುತ್ತೇವೆ ಎಂದು ದೃಢವಾಗಿ ನಂಬಿದರೆ ನಮ್ಮ ದೇಹವೇ ಚಿಕಿತ್ಸೆಯ ಪ್ರಕ್ರಿಯೆಯಲ್ಲಿ ಸಹಾಯ ಮಾಡುತ್ತದೆ. ನಂಬಿಕೆಯು ನಮ್ಮ ಮಾನಸಿಕ ಸ್ಥಿತಿಯನ್ನು ಬಲಪಡಿಸುತ್ತದೆ ಮತ್ತು ದೈಹಿಕವಾಗಿಯೂ ನಮ್ಮನ್ನು ಸದೃಢರನ್ನಾಗಿಸುತ್ತದೆ. ಗುಣಮುಖನಾಗುತ್ತಿದ್ದೇನೆ ಎಂಬ ಸಕಾರಾತ್ಮಕ ಆಲೋಚನೆ ಇಟ್ಟುಕೊಳ್ಳಿ, ಪ್ರಾರ್ಥನೆ ಮತ್ತು ಧ್ಯಾನ ಮಾಡಿ ಹಾಗೂ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳಿ. ಗಂಭೀರವಾದ ಕಾಯಿಲೆಯಿಂದ ಬಳಲುತ್ತಿದ್ದ ಮತ್ತು ಸಂಪೂರ್ಣವಾಗಿ ಭರವಸೆ ಕಳೆದುಕೊಂಡಿದ್ದ ಮಹಿಳೆಯೊಬ್ಬಳು ಕೇವಲ ತನ್ನ ಸಕಾರಾತ್ಮಕ ನಂಬಿಕೆಯಿಂದಲೇ ಹೇಗೆ ಸಂಪೂರ್ಣವಾಗಿ ಗುಣಮುಖಳಾದಳು ಎಂಬ ಅದ್ಭುತ ಕಥೆ ಇಲ್ಲಿದೆ. ಅಧ್ಯಾಯ 12 ಜೀವನಶಕ್ತಿ ಕಡಿಮೆಯಾದಾಗ ಈ ಆರೋಗ್ಯ ಸೂತ್ರವನ್ನು ಬಳಸಿ. ಕೆಲವೊಮ್ಮೆ ನಾವು ಜೀವನದಲ್ಲಿ ತೀವ್ರವಾದ ಆಯಾಸ, ಒತ್ತಡ ಅಥವಾ ದೌರ್ಬಲ್ಯವನ್ನು ಅನುಭವಿಸುತ್ತೇವೆ. ಅಂತಹ ಸಮಯದಲ್ಲಿ ನಮ್ಮ ಶಕ್ತಿ ಸಂಪೂರ್ಣವಾಗಿ ಕುಂದಿದಂತೆ ಭಾಸವಾಗುತ್ತದೆ. ಇಂತಹ ಸಂದರ್ಭದಲ್ಲಿ ನಮ್ಮ ಆಲೋಚನೆಗಳನ್ನು ಸಕಾರಾತ್ಮಕವಾಗಿರಿಸಿಕೊಳ್ಳುವುದು ಬಹಳ ಮುಖ್ಯ. ಆಳವಾದ ಉಸಿರಾಟವನ್ನು ತೆಗೆದುಕೊಳ್ಳುವುದರಿಂದ ನಮ್ಮ ದೇಹಕ್ಕೆ ವಿಶ್ರಾಂತಿ ಸಿಗುತ್ತದೆ ಮತ್ತು ಮೆದುಳು ಶಾಂತವಾಗುತ್ತದೆ.
ಅತಿಯಾದ ಕೆಲಸದ ನಡುವೆ ದೇಹಕ್ಕೆ ಸಾಕಷ್ಟು ವಿಶ್ರಾಂತಿ ನೀಡಿ. ವಾಕಿಂಗ್ ಅಥವಾ ಈಜುವಂತಹ ಹಗುರವಾದ ವ್ಯಾಯಾಮಗಳನ್ನು ಮಾಡುವುದರಿಂದ ದೇಹದಲ್ಲಿ ಹೊಸ ಶಕ್ತಿ ಸಂಚಾರವಾಗುತ್ತದೆ. ಹಣ್ಣುಗಳು, ತರಕಾರಿಗಳು ಮತ್ತು ಪ್ರೋಟೀನ್ ಯುಕ್ತ ಪೌಷ್ಟಿಕ ಆಹಾರವನ್ನು ಸೇವಿಸಿ. ತೀವ್ರವಾಗಿ ಸುಸ್ತಾಗಿದ್ದ ವ್ಯಕ್ತಿಯೊಬ್ಬ ಈ ಎಲ್ಲಾ ಸುಲಭ ಮಾರ್ಗಗಳನ್ನು ಅನುಸರಿಸಿ ಮತ್ತೆ ಹೇಗೆ ತನ್ನ ಶಕ್ತಿ ಮತ್ತು ಉತ್ಸಾಹವನ್ನು ಮರಳಿ ಪಡೆದನು ಎಂಬುದನ್ನು ಲೇಖಕರು ವಿವರಿಸಿದ್ದಾರೆ. ಅಧ್ಯಾಯ 13 ಹೊಸ ಆಲೋಚನೆಗಳ ಹರಿವು ನಿಮ್ಮನ್ನು ಹೊಸಬರನ್ನಾಗಿಸಬಹುದು. ನಮ್ಮ ಜೀವನದ ಮೇಲೆ ಹೊಸ ಆಲೋಚನೆಗಳು ಹೇಗೆ ಗಾಢವಾದ ಪ್ರಭಾವ ಬೀರುತ್ತವೆ ಎಂಬುದನ್ನು ಲೇಖಕರು 13ನೇ ಅಧ್ಯಾಯದಲ್ಲಿ ವಿವರಿಸಿದ್ದಾರೆ. ನಮ್ಮ ಆಲೋಚನೆಗಳು ಉತ್ತಮ ಮತ್ತು ಸಕಾರಾತ್ಮಕವಾಗಿದ್ದರೆ ನಮ್ಮ ಜೀವನವು ಅತ್ಯಂತ ಸಂತೋಷದಾಯಕವಾಗಿರುತ್ತದೆ. ಹೊಸ ಸಕಾರಾತ್ಮಕ ಆಲೋಚನೆಗಳನ್ನು ಅಳವಡಿಸಿಕೊಳ್ಳಲು ನಾವು ಪ್ರತಿದಿನ ಬೆಳಿಗ್ಗೆ ಎದ್ದ ಕೂಡಲೇ ಇಂದಿನ ದಿನ ನನಗೆ ಅತ್ಯಂತ ಶುಭವಾಗಿದೆ ಎಂದು ಹೇಳಿಕೊಳ್ಳುವಂತಹ ಹೊಸ ಅಭ್ಯಾಸಗಳನ್ನು ರೂಢಿಸಿಕೊಳ್ಳಬೇಕು. ನಮ್ಮ ಸುತ್ತಮುತ್ತ ಯಾವಾಗಲೂ ಒಳ್ಳೆಯ ಮತ್ತು ಸಕಾರಾತ್ಮಕ ಚಿಂತನೆಯುಳ್ಳ ಜನರಿರುವಂತೆ ನೋಡಿಕೊಳ್ಳಬೇಕು. ಮನಸ್ಸಿನ ಶಾಂತಿಗಾಗಿ ಧ್ಯಾನ, ಪ್ರಾರ್ಥನೆ ಮತ್ತು ಆಳವಾದ ಉಸಿರಾಟದ ಮೂಲಕ ಪ್ರತಿದಿನ ಸ್ವಲ್ಪ ಸಮಯ ಮೀಸಲಿಡಬೇಕು ಮತ್ತು ನಿರಂತರವಾಗಿ ಹೊಸ ವಿಷಯಗಳನ್ನು ಕಲಿಯುತ್ತಿರಬೇಕು. ಸದಾ ನಕಾರಾತ್ಮಕವಾಗಿ ಯೋಚಿಸುತ್ತಿದ್ದ ವ್ಯಕ್ತಿಯೊಬ್ಬ ತನ್ನ ಆಲೋಚನಾ ಕ್ರಮವನ್ನು ಬದಲಾಯಿಸಿ ಹೇಗೆ ತನ್ನ ಇಡೀ ಜೀವನವನ್ನು ಯಶಸ್ವಿ ಮತ್ತು ಸಂತೋಷದಾಯಕವನ್ನಾಗಿ ಮಾಡಿಕೊಂಡನು ಎಂಬ ಕಥೆ ಇಲ್ಲಿದೆ. ಅಧ್ಯಾಯ 14 ಶಕ್ತಿ ಸುಲಭವಾಗಿ ಬರಲು ವಿಶ್ರಾಂತಿ ಪಡೆಯಿರಿ. ನಾವು ಆಯಾಸಗೊಂಡಾಗ ಹೇಗೆ ವಿಶ್ರಾಂತಿ ಪಡೆಯಬೇಕು ಎಂಬುದನ್ನು ಈ ಅಧ್ಯಾಯದಲ್ಲಿ ವಿವರಿಸಲಾಗಿದೆ. ಇಂದಿನ ಬ್ಯುಸಿ ಜೀವನದಲ್ಲಿ ನಾವು ಬೇಗನೆ ಸುಸ್ತಾಗುತ್ತೇವೆ. ಹೀಗಾಗಿ ವಿಶ್ರಾಂತಿ ಪಡೆಯುವುದು ಬಹಳ ಮುಖ್ಯವಾಗಿದೆ. ಒತ್ತಡವಾದಾಗಲೆಲ್ಲ ಆಳವಾಗಿ ಉಸಿರಾಡಿ, ಪ್ರಶಾಂತವಾದ ಜಾಗದಲ್ಲಿ ಧ್ಯಾನ ಮಾಡಿ ಮತ್ತು ಪ್ರಕೃತಿಯ ಮಡಿಲಿನಲ್ಲಿ ಸ್ವಲ್ಪ ಸಮಯ ಕಳೆಯಿರಿ. ಉದ್ಯಾನವನದಲ್ಲಿ ನಡೆಯುವುದು, ನದಿ ತೀರದಲ್ಲಿ ಕೂರುವುದು ಮನಸ್ಸಿಗೆ ಅಪಾರ ನೆಮ್ಮದಿ ನೀಡುತ್ತದೆ. ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ನಗು ಮತ್ತು ತಮಾಷೆಯಲ್ಲಿ ತೊಡಗಿಸಿಕೊಳ್ಳಿ. ಇದು ಒತ್ತಡವನ್ನು ದೂರ ಮಾಡುವ ಅತ್ಯುತ್ತಮ ಔಷಧ. ದೇಹಕ್ಕೆ ಅವಶ್ಯಕವಿರುವಷ್ಟು ಉತ್ತಮ ನಿದ್ರೆಯನ್ನು ಮಾಡಿ ಮತ್ತು ಯೋಗದಂತಹ ಹಗುರ ವ್ಯಾಯಾಮಗಳನ್ನು ಮಾಡಿ. ವಿಶ್ರಾಂತಿಯಿಂದ ನಮ್ಮ ದೈಹಿಕ ಶಕ್ತಿ ಮಾತ್ರವಲ್ಲ, ಮಾನಸಿಕ ಆರೋಗ್ಯವೂ ಸುಧಾರಿಸುತ್ತದೆ. ಅಧ್ಯಾಯ 15 ಜನರು ನಿಮ್ಮನ್ನು ಇಷ್ಟಪಡುವಂತೆ ಮಾಡಲು ಏನು ಮಾಡಬೇಕು? ನಾವು ಇತರರೊಂದಿಗೆ ಉತ್ತಮ ಬಾಂಧವ್ಯ ಹೊಂದಲು ಮತ್ತು ಅವರು ನಮ್ಮನ್ನು ಇಷ್ಟಪಡುವಂತೆ ಮಾಡಲು ಏನು ಮಾಡಬೇಕು ಎಂದು 15ನೇ ಅಧ್ಯಾಯದಲ್ಲಿ ತಿಳಿಸಲಾಗಿದೆ. ನೀವು ಇತರರನ್ನು ಛಲೈಜವಾಗಿ ಮತ್ತು ಪ್ರಾಮಾಣಿಕವಾಗಿ ಹೊಗಳಬೇಕು. ಇತರರ ಮಾತುಗಳನ್ನು ಆಸಕ್ತಿಯಿಂದ ಕೇಳಿಸಿಕೊಳ್ಳಿ ಮತ್ತು ಅವರ ಬಗ್ಗೆ ತಿಳಿದುಕೊಳ್ಳಲು ಪ್ರಯತ್ನಿಸಿ. ಆಗ ಅವರು ನಿಮ್ಮನ್ನು ಅರ್ಥಮಾಡಿಕೊಳ್ಳುತ್ತಾರೆ. ಮುಗುಳ್ನಗುತ್ತಾ ಮಾತನಾಡುವುದು ಇತರರನ್ನು ನಿಮ್ಮತ್ತ ಆಕರ್ಷಿಸುವ ಅತ್ಯಂತ ಶಕ್ತಿಶಾಲಿ ಅಸ್ತ್ರವಾಗಿದೆ. ಇತರರಿಗೆ ಪ್ರಾಮುಖ್ಯತೆ ನೀಡಿ ಮತ್ತು ಅವರು ನಿಮಗೆ ಎಷ್ಟು ವಿಶೇಷ ಎಂಬುದನ್ನು ಅವರಿಗೆ ಅರಿವಾಗುವಂತೆ ಮಾಡಿ. ಮಾತನಾಡುವಾಗ ಮೊಬೈಲ್ ಪಕ್ಕಕ್ಕಿಟ್ಟು ಅವರ ಕಡೆ ಗಮನ ಕೊಡಿ. ಪ್ರಾಮಾಣಿಕತೆಯಿಂದ ಇರಿ ಮತ್ತು ಇತರರಿಗೆ ಸಹಾಯ ಮಾಡುವ ಮೂಲಕ ಅವರಿಗೆ ಸಂತೋಷವನ್ನು ನೀಡಲು ಸದಾ ಪ್ರಯತ್ನಿಸಿ. ಅಧ್ಯಾಯ 16 ಒಡೆದ ಹೃದಯಕ್ಕೆ ಚಿಕಿತ್ಸೆ. ಪ್ರೀತಿಯಲ್ಲಿ ನೋವಾದಾಗ ಅಥವಾ ಪ್ರೀತಿಪಾತ್ರರನ್ನು ಕಳೆದುಕೊಂಡಾಗ ಆ ತೀವ್ರವಾದ ನೋವಿನಿಂದ ಹೊರಬರುವುದು ಹೇಗೆ ಎಂಬುದನ್ನು 16ನೇ ಅಧ್ಯಾಯ ವಿವರಿಸುತ್ತದೆ. ಮೊದಲನೆಯದಾಗಿ, ಆ ನೋವನ್ನು ಮುಚ್ಚಿಡುವ ಬದಲು ಅದನ್ನು ಸಂಪೂರ್ಣವಾಗಿ ಅನುಭವಿಸಲು ಬಿಡಿ ಕಾಯಕ್ಕೆ ಸಮಯ ನೀಡಿದಂತೆ ಹೃದಯದ ಗಾಯಕ್ಕೂ ಸಮಯ ನೀಡಬೇಕು. ನಿಮ್ಮ ಆಲೋಚನೆಗಳನ್ನು ಬದಲಾಯಿಸಿಕೊಳ್ಳಿ. ಹೃದಯ ಒಡೆಯಿತು ಎಂದರೆ ಜೀವನ ಮುಗಿಯಿತು ಎಂದಲ್ಲ. ಪ್ರಾರ್ಥನೆ ಮತ್ತು ಧ್ಯಾನದ ಮೂಲಕ ಮನಸ್ಸಿಗೆ ಶಾಂತಿ ತಂದುಕೊಳ್ಳಿ. ಈ ಕಷ್ಟದ ಸಮಯದಲ್ಲಿ ಒಂಟಿಯಾಗಿರುವ ಬದಲು ನಿಮ್ಮ ಸ್ನೇಹಿತರು ಅಥವಾ ಆಪ್ತರ ಬಳಿ ಮನಸ್ಸು ಬಿಚ್ಚಿ ಮಾತನಾಡಿ ಸಹಾಯ ಪಡೆಯಿರಿ. ಯಾವುದೇ ದೊಡ್ಡ ಗಾಯವಾದರೂ ಸಮಯ ಕಳೆದಂತೆ ಮಾಸುತ್ತದೆ ಎಂಬ ಸತ್ಯವನ್ನು ಅರಿತುಕೊಳ್ಳಿ ಮತ್ತು ನಿಮ್ಮ ಜೀವನದಲ್ಲಿ ಹೊಸ ಗುರಿಗಳೊಂದಿಗೆ ಹೊಸ ಆರಂಭವನ್ನು ಮಾಡಿ. ಅಧ್ಯಾಯ 17 ಮಾನಸಿಕ ದೃಢತೆ ಮತ್ತು ಯಶಸ್ಸಿನ ರಹಸ್ಯ. ಕೊನೆಯ ಅಧ್ಯಾಯದಲ್ಲಿ ಮಾನಸಿಕ ದೃಢತೆಯ ಬಗ್ಗೆ ವಿವರಿಸಲಾಗಿದೆ. ಕಷ್ಟಗಳನ್ನು ಧೈರ್ಯದಿಂದ ಎದುರಿಸುವುದು ಮತ್ತು ಎಂದಿಗೂ ಸೋಲೊಪ್ಪಿಕೊಳ್ಳದಿರುವುದೇ ಮಾನಸಿಕ ದೃಢತೆ. ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳಿ ಮತ್ತು ಸಣ್ಣ ಸಣ್ಣ ಗೆಲುವುಗಳನ್ನು ಸಂಭ್ರಮಿಸಿ. ಕಷ್ಟಗಳನ್ನು ಎದುರಿಸಿ ಯಶಸ್ವಿಯಾದ ಮಹಾನ್ ವ್ಯಕ್ತಿಗಳ ಕಥೆಗಳಿಂದ ಸ್ಫೂರ್ತಿ ಪಡೆಯಿರಿ. ನಕಾರಾತ್ಮಕ ಆಲೋಚನೆಗಳನ್ನು ಸಂಪೂರ್ಣವಾಗಿ ತೆಗೆದುಹಾಕಿ ಮತ್ತು ಯಶಸ್ಸು ಒಂದೇ ದಿನದಲ್ಲಿ ಸಿಗುವುದಿಲ್ಲ ಎಂಬ ಸತ್ಯವನ್ನರಿತು ತಾಳ್ಮೆಯಿಂದಿರಿ. ಸಕಾರಾತ್ಮಕ ಚಿಂತನೆಯ ಶಕ್ತಿ ಎಂಬ ಈ ಅದ್ಭುತ ಪುಸ್ತಕವು ನಮ್ಮ ಆಲೋಚನೆಗಳನ್ನು ನಾವು ಸಕಾರಾತ್ಮಕವಾಗಿ ಇಟ್ಟುಕೊಂಡರೆ ನಮ್ಮ ಇಡೀ ಜೀವನವನ್ನೇ ಅತ್ಯಂತ ಸುಂದರವಾಗಿ ರೂಪಿಸಿಕೊಳ್ಳಬಹುದು ಎಂಬುದನ್ನು ಕಲಿಸುತ್ತದೆ. ನಮ್ಮ ಮೇಲೆ ನಾವು ವಿಶ್ವಾಸವಿಟ್ಟು ಕಷ್ಟಗಳನ್ನು ಧೈರ್ಯದಿಂದ ಎದುರಿಸಿದರೆ ನಾವು ಎಂತಹ ದೊಡ್ಡ ಯಶಸ್ಸನ್ನಾದರೂ ಸಾಧಿಸಬಹುದು ಎಂಬುದೇ ಈ ಪುಸ್ತಕದ ಮುಖ್ಯ ಸಂದೇಶವಾಗಿದೆ. ಪ್ರೀತಿಯ ವೀಕ್ಷಕರೇ, ಈ ಪುಸ್ತಕದ ಸಾರಾಂಶ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಅತ್ಯದ್ಭುತ ವಿಡಿಯೋಗಳಿಗಾಗಿ ನಮ್ಮ ಪುಸ್ತಕಧಾರೆ ವಾಹಿನಿಗೆ ಖಂಡಿತವಾಗಿಯೂ ಸಬ್ಸ್ಕ್ರೈಬ್ ಮಾಡಿ. ಸಕಾರಾತ್ಮಕವಾಗಿ ಯೋಚಿಸಿ, ಸಂತೋಷದಿಂದಿರಿ. ಶುಭವಾಗಲಿ.